ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಇವತ್ತು ನಾನು ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಗೊಂಜಾಳ ನುಚ್ಚು ಅಂತ ಅನ್ಬೋದು, ಇಲ್ಲ ಅಂದರೆ ಮೆಕ್ಕೆಜೋಳ ನುಚ್ಚು ಅಂತ ಕೂಡ ಕರೀತಾರೆ. ಫ್ರೆಂಡ್ಸ್, ಈ ನುಚ್ಚನ್ನು ಹಾಲಿನ ಜೊತೆಗಾದರೂ ತಿನ್ಬೋದು ಅಥವಾ ಸಾಂಬಾರ್ ಜೊತೆಗೂ ತಿನ್ಬೋದು, ಇಲ್ಲಾಂದರೆ ಆಮ್ಲಿ ಜೊತೆಗೂ ತಿನ್ಬೋದು. ತುಂಬಾ ಟೇಸ್ಟ್ ಕೊಡುತ್ತೆ. ಒಮ್ಮೆ ನೀವು ಇದರ ಟೇಸ್ಟ್ ನೋಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಈ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗಾದರೆ ಈ ಗೊಂಜಾಳ ನುಚ್ಚನ್ನು ಮಾಡೋ ವಿಧಾನ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಗೊಂಜಾಳನ್ನು ಗಿರಣಿಯಲ್ಲಿ ಈ ರೀತಿಯಾಗಿ ನುಚ್ಚನ್ನು ಒಡಿಸ್ಕೊಂಡು ತೆಗೆದುಕೊಂಡು ಬಂದಿದ್ದೇನೆ. ನಂತರ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದುಕೊಂಡು ಒಂದು ಪಾತ್ರೆಗೆ ಈ ಗೊಂಜಾಳ ನುಚ್ಚನ್ನು ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಗೊಂಜಾಳ ನುಚ್ಚನ್ನು ಮರಕ್ಕೆ ಹಾಕಿ ಚೆನ್ನಾಗಿ ಕೇರಬೇಕು, ಆವಾಗ ಇದರ ತೌಡ ಹೊರಗೆ ಹೋಗುತ್ತೆ. ನಂತರ ಈ ಗೊಂಜಾಳ ನುಚ್ಚನ್ನು ನೀರಿನಲ್ಲಿ 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಇದರ ಮೇಲೆ ತೌಡು ಬರುತ್ತೆ ನೋಡಿ. ಈ ರೀತಿಯಾಗಿ ಕೈಲೇ ತೊಳೆದುಕೊಳ್ಳುತ್ತಾ ಮೇಲಿನ ನೀರನ್ನು ಬಸಿದ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಮೇಲೆ ಎಷ್ಟು ತೌಡು ಬಂದಿದೆ ಅಂತ. ಹೀಗೆ 2 ರಿಂದ 3 ಸಾರಿ ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕಾಗುತ್ತೆ. ಎಲ್ಲವೂ ಈ ರೀತಿಯಾಗಿ ತೊಳೆದುಕೊಳ್ಳೋದ್ರಿಂದ ನುಚ್ಚು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ನಾನು 2ನೇ ಬಾರಿ ಕೂಡ ಹೀಗೆ ನೀರನ್ನು ಹಾಕಿಕೊಂಡು ತೊಳೆದುಕೊಳ್ತಾ ಇದ್ದೇನೆ. ನೋಡಿ ಇವಾಗ ನಾನು ನುಚ್ಚನ್ನು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನಂತರ ಇದಕ್ಕೆ ನಾನು ಇಲ್ಲಿ 1 ಗ್ಲಾಸ್ನಷ್ಟು ನುಚ್ಚನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ 4 ಗ್ಲಾಸಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಈ ಅಳತೆಯಲ್ಲಿ ನೀವು ಕೂಡ ಮಾಡಿದರೆ ನುಚ್ಚು ಚೆನ್ನಾಗಿ ಬರುತ್ತೆ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹೀಗೆ ಇದನ್ನು ಗ್ಯಾಸನ್ನು ಆನ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಸ್ಪೂನ್ಲೆ ಈ ರೀತಿಯಾಗಿ ಒಮ್ಮೆ ತಿರುಗಿಸಿಕೊಳ್ಳಿ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೇನೆ ನುಚ್ಚು ಮೇಲೆ ಹೇಗೆ ಕುದಿ ಬರ್ತಾ ಇದೆ. ಹೀಗೆ ಒಮ್ಮೆ ಸ್ಪೂನ್ಲೆ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ನುಚ್ಚು ರೆಡಿ ಆಗ್ತಾ ಇದೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ನುಚ್ಚು ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಈ ನುಚ್ಚನ್ನು ಮಾಡಬೇಕಾದ್ರೆ 10 ನಿಮಿಷ ಆದರೂ ಟೈಮ್ ತೆಗೆದುಕೊಳ್ಳುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ, ಹಾಗೆ ನುಚ್ಚು ಕೂಡ ರೆಡಿ ಆಗ್ತಾ ಇದೆ. ಈ ರೆಸಿಪಿನ ಆಮ್ಲಿ ಜೊತೆನೂ ತಿನ್ಬೋದು, ಇಲ್ಲ ಅಂದರೆ ಟೊಮೆಟೊ ಸಾಂಬಾರ್ ಜೊತೆನೂ ತಿನ್ಬೋದು, ಹಾಗೆ ಹಾಲು ಜೊತೆ ಕೂಡ ತಿನ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ ಇವಾಗ ನುಚ್ಚು ರೆಡಿಯಾಗಿದೆ. ಇವಾಗ ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ನೀವು ಕೂಡ ನಾ ಹೇಳಿರೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ರುಚಿಕರವಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿನ ನೀವು ಒಮ್ಮೆ ಟೇಸ್ಟ್ ಮಾಡಿದರೆ ಹೊಸ ರುಚಿ ಅನುಭವನೇ ಬರುತ್ತೆ ನಿಮಗೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದರ ಮೇಲೆ ಜೋಳದ ಆಮ್ಲಿ ಮೇಲೆ ಬೆಳ್ಳುಳ್ಳಿ ಖಾರವನ್ನು ಹಾಕಿಕೊಂಡು ತಿಂತಾ ಇದ್ದರೆ ಹಾಗೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದನ್ನು ನೋಡಿದರೆ ಬಾಯಲ್ಲಿ ನೀರು ಹಾಗೇ ಬರ್ತಾ ಇದೆ. ಫ್ರೆಂಡ್ಸ್, ಯಾರಿಗೆಲ್ಲ ಗೊಂಜಾಳ ನುಚ್ಚು ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೊಂಜಾಳ ನುಚ್ಚನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಈ ರೆಸಿಪಿ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.